ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಇಂಡಿಯಾ ಟೀಮ ಈ ವರ್ಲ್ಡ್ ಕಪ್ ಒಳಗೆ ಒಂದನೇ ಮ್ಯಾಚನ್ನು ಸೋತಿದ್ದು. ಒಂದನೇ ಮ್ಯಾಚ್ ಅನ್ನೋಕ್ಕೆ ಸೋಲ್ಬೇಕಾದ್ರೆ ಒಂದು ಲೆವೆಲ್ ಅನ್ನೋದು ಇರ್ತೈತಿ. ಸೋಲ್ಬೇಕು, ಹೋಲಿ ಒಂದು 10ರಲ್ಲಿ 20ರಲ್ಲಿ ಸೋಲಿ ಅಥವಾ 1ರಲ್ಲಿ 6 ರನ್ಗೆ ಸೋಲಿ, ಇದಕ್ಕೊಂಥರ ಬೆಲೆ ಇರುತ್ತೆ. ಇದು 76 ರನ್ಲೆ ಸೋಲುದಂದ್ರೆ ಒಂಥರ ನಮ್ಮ ಇಂಡಿಯಾ ಟೀಮಿಗೆ ಹೆವಿ ಡೇಂಜರಸ್ ಸೈನ್ ಅಂತ ಹೇಳ್ಬೇಕು. ಪಾಯಿಂಟ್ಸ್ ಟೇಬಲ್ ಒಳಗೆ ಹೆವಿ ಅಂದ್ರೆ ಹೆವಿ ತಳಗೆ ಬೀಳ್ತಾರೋ ಇವತ್ತಿನ ಮ್ಯಾಚ್ ಆದ್ಮೇಲೆ. ಎಸ್, ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ಬಗ್ಗೆ ಮಾತಾಡೋದು ನಾವು ಇವತ್ತು. ಸೂಪರ್ ಏಟ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ಅಂದ ಕೂಡಲೇ ನಾವು ಅನ್ಕೊಂಡಿದ್ವಿ ಹೆವಿ ಫೈಟ್ ಇರ್ತದೆ, ನಮ್ಮ ಇಂಡಿಯಾ ಟೀಮ್ ಹೆವಿ ಫೈಟ್ ಕೊಡ್ತಾರೋ, ನಮ್ಮವ್ರು ಹಂಗೆ ಆಡ್ತಾರೆ ಹಿಂಗೆ ಆಡ್ತಾರೆ ಏನೇನೋ ಕನಸ್ಕೊಂಡು ಕೂತಿದ್ದೆವು. ಕನಸೆಲ್ಲ ಕನಸಾಗಿ ಉಳಿದು ಇವತ್ತಿನ ಮ್ಯಾಚ್ನಾಗ. ಬಾಲಿಂಗ್ ಅಂದ್ರೆ ಹೆಂಗೋ ಮಾಡಿ ಕಂಟ್ರೋಲ್ ಮಾಡಿದ್ರೆ, ಹಂಗೆಲ್ಲ ಬಾಲಿಂಗ್ ಒಳಗೆ ಫಸ್ಟ್ ಎಲ್ಲ ರನ್ ಕೊಟ್ಟಿರ್ತಾರೆ, ಹೆಂಗೋ ಮಾಡಿ ಕಂಟ್ರೋಲ್ ಮಾಡಿದ್ರು. ಲಾಸ್ಟ್ ಟೈಮ್ನಾಗ ಆ ಒಂದು ಕ್ಯಾಚ್ ಎಲ್ಲ ಹೊಲಿಸಿಡಿಸ್ತು. ಹಾರ್ದಿಕ್ ಪಾಂಡ್ಯ ಅವ್ರು ಲಾಸ್ಟ್ ಓವರ್ ಬಂದಿತ್ತು. ಆ ಓವರ್ನ ಇವತ್ತೆಲ್ಲರೂ ಎಕ್ಸ್ಪೆನ್ಸಿವ್, ಬೌಲರ್ಗಳು ಆಲ್ಮೋಸ್ಟ್ ಎಲ್ಲರೂ ಎಕ್ಸ್ಪೆನ್ಸಿವ್ ಆದರು. ಎಕ್ಸ್ಪೆಕ್ಟ್ ಬೂಮ್ರಾ ಅವ್ರೊಬ್ಬನ ಬಿಟ್ಟು ಉಳ್ಕಿದ ಬೂಮ್ರಾ, ವಾಷಿಂಗ್ಟನ್ ಸುಂದರ್ ಅವರು ಸ್ಟಾರ್ಟ್ ಮಾಡಿದ್ರು ರನ್ ಕೊಡಕ್ಕೆ. ಅವಾಗಿಂತ ಎಲ್ಲ ಕೊಡಾಕತ್ರು. ನೋಡ್ಲಿ ಇವತ್ತು ರನ್ ಭಾಳ ಬಿಡ್ಸೋದು ನಮ್ಮ ಬೌಲರ್ಸ್ಗಳು. ಎಸ್ಪೆಷಲಿ ವರುಣ್ ಚಕ್ರವರ್ತಿ ಅಂದ್ರೆ ಸಿಕ್ಕಾಂಗ್ ಬಿದ್ದು, ವಿಕೆಟ್ ತೆಗೆದ್ರ ಸಿಕ್ಕಾಂಗ್ ಬಿದ್ದು, ಮತ್ತು ವಾಷಿಂಗ್ಟನ್ ಸುಂದರ್ಗೆ ಬಿದ್ದು. ಹಂಗೆ ಹಾರ್ದಿಕ್ ಪಾಂಡ್ಯ 445, ಬೂಮ್ರಾ ಅವ್ರ ಅಟ್ಟ ಇದು ಏನೋ ಎಕನಾಮಿಕಲ್ ಬಾಲ್ ಹಾಕಿದ್ರು. ಉಳ್ಕಿದ್ರೆಲ್ಲ ಸಿಕ್ಕಾಂಗ್ ಬಿಡ್ಸೋದ್ರು ಇವತ್ತು ರನ್ನ. ರಿಯಲ್ ಹೇಳ್ಬೇಕಾದ್ರೆ ಇವತ್ತು ಬಾಲಿಂಗ್ ಒಳಗೆ ಏನಿರಲಿಲ್ಲ, ಬ್ಯಾಟಿಂಗ್ ಒಳಗೆ ಏನೂ ಇರಲಿಲ್ಲ ಹೇಳ್ಬೇಕು. ಬ್ಯಾಟಿಂಗ್ ಒಳಗೆ ನಾವೇನು ಅನ್ಕೊತಿದ್ವಿ ಇವತ್ತು, ಇಶಾನ್ ಕಿಶನ್ ಅವ್ರು ಬಿಟ್ರು. ಪ್ರತಿ ಮ್ಯಾಚ್ ಕೂಡ ಪ್ರತಿ ಮ್ಯಾಚ್ ಅವ್ರು ಆಡ್ಬೇಕಂತೇನಿಲ್ಲ. ಇಶಾನ್ ಕಿಶನ್ ಅವ್ರು ಇವತ್ತು ಬಲಿಕಾ ಬಕ್ರಾ ಮಾಡಿದ್ರೆ ಹೇಳ್ಬೇಕು. ಅದೇನೋ ಗೊತ್ತಿರ್ಬೋದು ನಮ್ಮ ಇಂಡಿಯಾ ಟೀಮ್ ಏನು ಫಸ್ಟ್ ಓಪನಿಂಗ್ ಬ್ಯಾಟಿಂಗ್ ಯಾರು ಆಡ್ಲಕ್ಕೆ ಹೋಗಾರ ಅಲ್ಲಿ ಫಸ್ಟ್ ಸ್ಟ್ಯಾನ್ಸ್ ಯಾರು ತಗೋತಾರಲ್ಲ, ಫಸ್ಟ್ ಸ್ಟ್ರೈಕರ್ ಇರ್ತಾರಲ್ಲ, ಓಪನಿಂಗ್ ಸ್ಟ್ರೈಕರ. ಸೊ ಅವರ ಪ್ರತಿ ಮ್ಯಾಚ್ ಡಕೌಟ್ ಆಗ್ಲತ್ತಾರ. 3 ಮ್ಯಾಚ್ನಾಗ ಈ ಕಳೆದ 3-4 ಮ್ಯಾಚ್ನಾಗ ಏನಿತ್ತು, ಫಸ್ಟಿಗೆ ಯಾರು ನಿಂತಿರ್ತಾರೆ ಅಲ್ಲಿ ಅಭಿಷೇಕ್ ಶರ್ಮಾ ಅವ್ರು ನಿಂತಿರ್ತಾರೆ ಸ್ಟ್ರೈಕರ್ ಒಳಗೆ. ಇವತ್ತು ಓಲಿತ್ತೆ ಇಶಾನ್ ಕಿಶನ್ ಅವ್ರು ಬಿಟ್ಟರೆ ಇಶಾನ್ ಕಿಶನ್ ಡಕೌಟ್ ಆದ್ರು ಒಂದು ಐಟ್ನಾಗ. ಇಶಾನ್ ಕಿಶನ್ ಹೊಡಿ ಶಾಟ್ ಅಲ್ಲ, ನಮ್ಮ ಇಂಡಿಯಾ ಟೀಮ್ ಏನಲ್ಲ ಮಿನಿ ಇಂಗ್ಲೆಂಡ್ ಟೀಮ್ ಆಗಲತ್ತೆ. ಐ ಹೋಪ್ ಇನ್ನು ಅನ್ಬಾರ್ದಕ್ಕಾರ ಎದಕ್ಕಾರ ಒಂದು ಅದೇ ಥರ ಹಾದಿಯಾಗಿ ಸಾಗ್ಲತ್ತರ್ತಿ. ಏನಂದ್ರೆ ಫಿಯರ್ಲೆಸ್ ಆಗಿ ಆಡೋ ಅಪ್ರೋಚ್ ಆಗೋ ಟೈಮ್ದಾಗ ಏನು ಮಾಡತ್ರ ಅನ್ನೆಸೆಸರಿ ಶಾಟ್ ಆಡತ್ತಾರ. ನೀವು ನೋಡಿದ್ರಿ ತಿಲೋಕರ್ಮ ಅವ್ರ ಶಾಟ್ ಅನ್ನೆಸೆಸರಿ, ಇಶಾನ್ ಕಿಶನ್ ಶಾಟು ಅನ್ನೆಸೆಸರಿ, ಯಾರು ಕೇಳಿದ್ರು ಎಲ್ಲ ಅನ್ನೆಸೆಸರಿ ಶಾಟ. ಇನ್ಫ್ಯಾಕ್ಟ್ ಸೂರ್ಯಕುಮಾರ್ ಯಾದವ್ ಶಾಟು ಅನ್ನೆಸೆಸರಿನ. ನಮ್ಮ ಇಂಡಿಯಾ ಟೀಮ್ನಾಗ ಎಲ್ಲ ಕಡೆ ಎಲ್ಲ ಥರ ಪವರ್ ಐತಿ, ಟೆಕ್ನಿಕ್ ಐತಿ. ಆದ್ರೆ ನಮ್ಮವ್ರಿಗೆ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕೇನಂದ್ರೆ, ನೀವು ಅನ್ಬೋದು ಇಷ್ಟೆಲ್ಲ ಮ್ಯಾಚ್ ಆಡೋ ಒಂದು ಎಕ್ಸ್ಪೀರಿಯನ್ಸ್ ಇರತ್ತೆ. ಯಾವ ಎಕ್ಸ್ಪೀರಿಯನ್ಸ್ ಬೇಕಾದ್ರೆ ಯಾವ ಟೈಮ್ನಾಗ ಹೆಂಗೆ ಆಡ್ಬೇಕು ಅನ್ನೋ ಎಕ್ಸ್ಪೀರಿಯನ್ಸ್ ಬೇಕು. ಸಿಚುವೇಶನ್ ತಕ್ಕಂಗೆ ಆಡೋದು ಬೇಕು ನಮ್ಮ ಟೀಮ್ ಇಂಡಿಯಾದಾಗ. ಈಗ ನಮ್ಮ ಟೀಮ್ ಇಂಡಿಯಾ ಸಿಚುವೇಶನ್ ತಕ್ಕಂಗೆ ಯಾರು ಆಡ್ಲತ್ತಾರ? ಸಿಚುವೇಶನ್ ತಕ್ಕಂಗೆ ಯಾರು ಆಡವಲ್ರಿ ಹೇಳ್ಬೇಕಾರ. ಇನ್ಫ್ಯಾಕ್ಟ್ ನಮ್ಮ ಕ್ಯಾಪ್ಟನ್ ಆಡ್ಲತ್ರು, ಒಂದು ಲೆವೆಲ್ ಕ್ಯಾಪ್ಟನ್ ಆಡ್ಲತ್ರು, ಅವ್ರು ಬ್ಯಾಡ್ ಲಕ್ ಔಟ್ ಆದರು. ಉಳಿಕೆದು ಬಿಟ್ಟರೆ ಯಾರು ಸಿಚುವೇಶನ್ ತಕ್ಕಂಗೆ ಆಡತ್ತಿಲ್ಲ. ಅಭಿಷೇಕ್ ಶರ್ಮಾ ಅವ್ರು ನೋಡ್ತಾರೆ, ಅಭಿಷೇಕ್ ಶರ್ಮಾ ಪ್ರತಿಬಲ್ ಅವರು ಹೊಡ್ಲಕ್ಕೆ ಹೊಂಟಾರ. ಎಸ್, ಒನ್ ಟೈಮ್ದಾಗ ಇರ್ತೈತಿ. ಒನ್ ಟೈಮ್ದಾಗ ನೀವು ಏನು ಮಾಡಿದ್ರು 6 ಹೋಕ್ಕವು 4 ಹೋಕ್ಕವು ಎನಿಥಿಂಗ್ ಏನು ಎಲ್ಲ ನಿಮ್ಮ ಕೈ ಹಿಡಿತೈತಿ. ಒಂದ್ಸಲ ನಿಮ್ಗೆ ಟೈಮ್ ಕೆಡ್ತಂದ್ರೆ ನೀವು ಟೈಮ್ ಹೊಂದ್ಕೊಂಡು ಹೋಗ್ಬೇಕಾಗೈತಿ, ಸಿಚುವೇಶನ್ ಟೀಮಿಗೆ ಹೊಂದ್ಕೊಂಡು ಹೋಗ್ಬೇಕಾಗೈತಿ. ಸೊ ಅದಕ್ಕೆ ಏನಂತಿ, ಟೀಮ್ಗೆ ಹೊಂದ್ಕೊಂಡು ಸಿಚುವೇಶನ್ ತಕ್ಕಂಗೆ ಆಡಿ ಟೀಮ್ನಾಗ ಗೆಲ್ಲಿಸ್ಬೇಕಾಗ. ಆದ್ರೆ ನಮ್ಮ ಇಂಡಿಯಾ ಟೀಮ್ನಾಗ ಬಿಲ್ಕುಲ್ ಇದು ನಡೆಯವಲ್ತು. ಏನು ಹೇಳತ್ತಂದ್ರೆ ಬಂದು ಕೂಡಲೇ ಬಿಸುನು ಫಿಯರ್ಲೆಸ್ ಅದೇನೋ ಬರ್ತಿಲ್ಲ, ಸ್ಕೈ ಬಾಲ್ ತೋರ್ಸೋಕೆ ಹೋಗಿ ನಮ್ಮವ್ರು ಯಾವಾಗ 300 ಹಿಡಿದಾರೋಣ. 300 ಅಂದಾಗಿಂತ ನಮ್ಮವ್ರು ಚಂದಾಗಿ 200 ಸೆಕೆಂಡ್ ಹೊಡ್ಲಿಕ್ಕೆ. ಸೊ ಇದು ನಮ್ಮ ಇಂಡಿಯಾ ಟೀಮ್ ಬ್ಯಾಟಿಂಗ್ ಎಕ್ಸ್ಪೋಸ್ ಆಗಲ್ಲ ಸದ್ಯಕ್ಕೆ. ಏನಿಲ್ಲ, ಫಸ್ಟ್ ಬರ್ರಿ 1 ಓವರ್ ಆಫ್ ಸ್ಪಿನ್ನರ್ ಇರ್ತಾರೆ, ಇನ್ನು ಉಳಿಕಿದವ್ರನ್ನ ಬರ್ತಾರೆ, ಅವ್ರಿಗೆ ಫಾಸ್ಟ್ ಬಾಲರ್ ಸ್ಲೋ ರನ್ಗೆ ತೊಗೊಂಬರ್ರಿ. ಇನ್ಫ್ಯಾಕ್ಟ್ ನೀವು ಇವತ್ತು ಯಾರು ನೋಟಿಸ್ ಮಾಡಿರೋ ಗೊತ್ತಿಲ್ಲ, ಯಾರ್ಯಾರು ಇವತ್ತು ಸ್ಲೋ ರನ್ನ ಕಟರ ಬೌನ್ಸರ್ ಯಾರ್ಯಾರು ಹೋಗೋದ್ರಲ್ಲ ಎಲ್ಲರಿಗೂ ಸಕ್ಸಸ್ಫುಲ್ ಆಗ್ಯಾರ. ಎಸ್ಪೆಷಲಿ ಸೌತ್ ಆಫ್ರಿಕಾ ಬೌಲರ್ ಏನಿದ್ರೆ ಲುಂಗಿ ಏನಿಗಿಡಿ ಎಲ್ಲರಿಗೂ ಸ್ಲೋ ರನ್ ಒಗದೋಗದ ಇವತ್ತು ವಿಕೆಟ್ ತೆಗ್ಯಾರ ನಮ್ಮ ಇಂಡಿಯಾ ಟೀಮ್ನವ್ರನ್ನ ಎಲ್ಲರೂ. ಆ ಕಡೆ ನಮ್ಮ ಕಡೆ ಯಾರು ಯೂಸ್ ಮಾಡಂಗಿಲ್ಲ, ಬರೀ ವೈಡ್ ಹೋಗದ. ನಮ್ಮಲ್ಲಿ ಶಿವಮ್ ದುಬೆ ಫುಲ್ ಟಾಸ್ ಎಲ್ಲ ಹೋಗದ. ಶಿವಮ್ ದುಬೆ ಏನು ಹೇಳಂಗಿಲ್ಲ ಇವತ್ತು ಇಂಡಿಯನ್ ಟೀಮ್ ಬಾಲಿಂಗ್ ಬಗ್ಗೆ. ಬ್ಯಾಟಿಂಗ್ ಬಗ್ಗೆ ಸ್ವಲ್ಪ ಆಡಿದ್ರೆ ಅದು ಶಿವಮ್ ದುಬೆ ಆಡಿದ್ರು. ಇದಕ್ಕೆ ಪ್ರತಿ ಮ್ಯಾಚ್ ಟ್ರ್ಯಾಂಕ್ ಕೊಟ್ಟ, ಮತ್ತು ಅವ್ರು ಹೊಡಿಬೇಕು, ಮತ್ತೇನು ಮಾಡಕ್ಕೆ ಬರುತ್ತೆ. ಬಿಲೋ ದ ಪರ್ಫಾರ್ಮೆನ್ಸ್ ತರ್ಬೇಕು ನಮ್ಮ ಟೀಮ್ ಇಂಡಿಯಾದ ಇವತ್ತು. ಸೊ ನೋಡಿ ಏನು ಮಾಡ್ತಾರೆ, ಮುಂದಿನ ಮ್ಯಾಚ್ ಕಂಬ್ಯಾಕ್ ಮಾಡ್ಲಾಗತ್ತೆ. ಮುಂದಿನ ಮ್ಯಾಚ್ ನನ್ನ ಪ್ರಕಾರ ಮುಂದಿನ ಮ್ಯಾಚ್ ಐ ಹೋಪ್ ಜಿಂಬಾಬ್ವೆದವ್ರ ಮೇಲೆ ಐತೆ ಅನಿಸ್ತೈತಿ ನಮ್ಮ ಇಂಡಿಯಾ ಟೀಮ. ನನ್ನ ಪ್ರಕಾರ ಇಟ್ ವಿಲ್ ಬಿ ವೆರಿ ಏನಂತಾರದಕ್ಕೆ, ಇಟ್ ಈಸ್ ವೆರಿ ಅನ್ಈಸಿ. ಮುಂದಿನ ಮ್ಯಾಚ್ ಏನಾರ ಇಫ್ ನಮ್ಮ ಟೀಮ್ ಇಂಡಿಯಾದವ್ರು ಜಿಂಬಾಬ್ವೆದವ್ರು ಕೂಡ ಇದು ಆದ್ರೆ ಹಂಗೇನಿಲ್ಲ. ನಮ್ಮ ಇಂಡಿಯಾ ಟೀಮ್ ಜಿಂಬಾಬ್ವೆದವ್ರು ಹುಡುಗ ಎಲ್ಲ ಗೆಲ್ತಾರೋ.
ಸೊ ಅದಕ್ಕೇನಿಲ್ಲ, ಈಗ ಅದೇ ಒಂಥರ ಖುಷಿ ಅಂತ ಜಿಂಬಾಬ್ವೆ ಟೀಮ್ನವ್ರ ಮೇಲೆ ಗೆಲ್ತಾರೆ ನಮಗೆಲ್ಲ ಭರೋಸೆ ಐತ್ಕರೆ. ಸೊ ಹೀಗೆಲ್ಲ ಆಡ್ಬಾರ್ದು ಅಷ್ಟೇ. ನಮ್ಮ ಇಂಡಿಯಾ ಟೀಮ್ ಏನಿಲ್ಲ, ಇನ್ನೇನು ಹೋಗಿಲ್ಲ, ಅದೇನು ಮುದ್ದ ಏನು ಬಾಗಿಲ ಮುಚ್ಚಿಲ್ಲ, ಇನ್ನೇ 2 ಮ್ಯಾಚ್ ಅದಾವ. ಆ ಮ್ಯಾಚ್ನಾಗ ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ಆಡಿ ಜಿಂಬಾಬ್ವೆ ಮತ್ತು ವೆಸ್ಟ್ ಇಂಡೀಸ್ ಟೀಮ್ನ ಸ್ವಲ್ಪ ಏನಂದ್ರೆ ಸ್ವಲ್ಪ ಲೀಡ್ಲೆಸ್ ಉಳಿಸಿರ ಪಾಯಿಂಟ್ಸ್ ಟೇಬಲ್ ಮತ್ತೆ ಬಂದ. ಒಟ್ಟು 2 ಟೀಮ್ ಹೋಗೋ ಈ ಗ್ರೂಪ್ ನಿಂತರ. ಸೊ ಅದಕ್ಕೆ ಐತಿ ಆ 2 ಟೀಮ್ ನಮ್ಮ ಟೀಮ್ ಇಂಡಿಯಾ ಒಂದು ಆಡ್ಲತ್ತೇಳಿ ಅನ್ಕೋತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು, ವಿಡಿಯೋ ಲೈಕ್ ಮಾಡಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ.